ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 30th ಮಾರ್ಚ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ ವಿಚ್ ಸಿಟಿ ಇಂಡೋ ಕೊರಿಯನ್ ಬೈಲ್ಯಾಟ್ರಲ್ ಫ್ರೆಂಡ್ಶಿಪ್ ಪಾರ್ಕ್ ಹ್ಯಾಸ್ ಬಿನ್ ಇನಾಗ್ರೇಟೆಡ್ ರೀಸೆಂಟ್ಲಿ? ಇಂಡೋ ಕೊರಿಯನ್ ಬೈಲ್ಯಾಟ್ರಲ್ ಫ್ರೆಂಡ್ಶಿಪ್ ಪಾರ್ಕ್ ಅನ್ನು ಇತ್ತೀಚೆಗೆ ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಡೆಲ್ಲಿ. ಭಾರತದ ರಕ್ಷಣಾ ಸಚಿವ್ ರಾಜನಾಥ್ ಸಿಂಗ್ ಮತ್ತು ದಕ್ಷಿಣ ಕೊರಿಯಾದ ರಕ್ಷಣಾ ಸಚಿವ್ ಸು ಬೂಕ್ ಅವರು ಮಾರ್ಚ್ 2021 ರಂದು ದೆಹಲಿಯ ಕ್ಯಾಂಟೋನ್ಮೆಂಟ್ನಲ್ಲಿ ಇಂಡೋ ಕೊರಿಯನ್ ಬೈಲ್ಯಾಟ್ರಲ್ ಫ್ರೆಂಡ್ಶಿಪ್ ಪಾರ್ಕ್ ಅನ್ನು ಇತ್ತೀಚೆಗೆ ಉದ್ಘಾಟಿಸಿದ್ದಾರೆ. 1950 ರಿಂದ 1953 ರವರೆಗೆ ಕೊರಿಯನ್ ಯುದ್ಧದಲ್ಲಿ ಭಾರತೀಯ ಶಾಂತಿ ಪಾಲಕರು ಪೀಸ್ ಕೀಪರ್ಸ್ ಕೊಡುಗೆಯನ್ನು ಸ್ಮರಿಸಲು ಈ ಫ್ರೆಂಡ್ಶಿಪ್ ಪಾರ್ಕ್ ಅನ್ನು ನಿರ್ಮಿಸಲಾಗಿದೆ. ಸೊ ಸೌತ್ ಕೊರಿಯಾ ಬಗ್ಗೆ ನೋಡೋದು ಗೈಸ್, ಸೌತ್ ಕೊರಿಯಾದು ಪ್ರೆಸಿಡೆಂಟ್ ಮೂನ್ ಜಾಯ್ ಇನ್, ಸೌತ್ ಕೊರಿಯಾದು ಕ್ಯಾಪಿಟಲ್ ಸಿಯೋಲ್, and South Korea's currency South Korean won. So Indo-Korean Friendship Park has been inaugurated in New Delhi. Anil Dharkar has passed away recently. He was a dash. ಅನಿಲ್ ಧಾರ್ಕರ್ ಇತ್ತೀಚೆಗೆ ನಿಧನರಾದರು. ಅವರು ಪ್ರಸಿದ್ಧ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಜರ್ನಲಿಸ್ಟ್. ನೋಟೆಡ್ ಜರ್ನಲಿಸ್ಟ್ ಅಂಡ್ ರೈಟರ್ ಅನಿಲ್ ಧಾರ್ಕರ್ ಅವರು ಇತ್ತೀಚೆಗೆ ನಿಧನರಾದರು. ರೀಸೆಂಟ್ಲಿ ಹೂ ವಾಸ್ ಗಿವನ್ ಇಂಟರ್ನ್ಯಾಷನಲ್ ರೇಂಜರ್ ಅವಾರ್ಡ್? ಇತ್ತೀಚೆಗೆ ಯಾರಿಗೆ ಅಂತಾರಾಷ್ಟ್ರೀಯ ರೇಂಜರ್ ಪ್ರಶಸ್ತಿ ನೀಡಲಾಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮಹೇಂದರ್ ಗಿರಿ. ರಾಜಾಜಿ ಟೈಗರ್ ರಿಸರ್ವ್ನ ರೇಂಜರ್ ಮಹೇಂದ್ರ ಗಿರಿ ಅವರಿಗೆ ಅಂತಾರಾಷ್ಟ್ರೀಯ ರೇಂಜರ್ ಪ್ರಶಸ್ತಿ ನೀಡಲಾಗಿದೆ. ಅಂಡ್ ಗೈಸ್, ಹಿ ಈಸ್ ದ ಓನ್ಲಿ ಪರ್ಸನ್ ಫ್ರಮ್ ಏಷ್ಯಾ ಕಾಂಟಿನೆಂಟ್ ಟು ರಿಸೀವ್ ದಿಸ್ ಅವಾರ್ಡ್. ಅಂಡ್ ಗೈಸ್, ಈ ಪ್ರಶಸ್ತಿಯಲ್ಲಿ $10,000 ಮೊತ್ತದೊಂದಿಗೆ ಸೈಟೇಷನ್ ನೀಡಲಾಗುವುದು. WCPAದು ಫುಲ್ ಫಾರ್ಮ್ ಗೈಸ್, ವರ್ಲ್ಡ್ ಕಮಿಷನ್ ಆನ್ ಪ್ರೊಟೆಕ್ಟೆಡ್ ಏರಿಯಾಸ್. WCPAದು ಹೆಡ್ ಕ್ವಾರ್ಟರ್ಸ್ ಸ್ವಿಟ್ಜರ್ಲೆಂಡ್ನಲ್ಲಿದೆ. WCPAದು ಸ್ಥಾಪನೆ 1960ನಲ್ಲಿ ಆಗಿದೆ. ಆ್ಯಂಡ್ ಪ್ರಸ್ತುತ ಚೇರ್ಪರ್ಸನ್ ಕ್ಯಾಥಿ ಮ್ಯಾಕ್ ಕೆನಾನ್. ಸೊ ಮಹೇಂದ್ರ ಗಿರಿ ಅವರಿಗೆ ಅಂತಾರಾಷ್ಟ್ರೀಯ ರೇಂಜರ್ ಪ್ರಶಸ್ತಿ ನೀಡಲಾಗಿದೆ. ಇಂಪಾರ್ಟೆನ್ಸ್ ಸ್ನೇಹಿತರೆ ಇದು. ವಿಚ್ ಸ್ಟೇಟ್ ಹ್ಯಾಸ್ ಇನಾಗ್ರೇಟೆಡ್ ಇ ಆಫೀಸ್, ಇ ಹೆಲಿ ಸರ್ವಿಸ್, ಇ ಆಗ್ಮಾನ್, ಇ ಲಾಹೋಲ್ ಆನ್ಲೈನ್ ಸರ್ವಿಸಸ್? ಲಾಹೋಲ್ ಸ್ಪಿತಿ ಜಿಲ್ಲೆಗೆ ಇ ಆಫೀಸ್, ಇ ಹೆಲಿ ಸರ್ವಿಸ್, ಇ ಆಗ್ಮಾನ್, ಇ ಲಾಹೋಲ್ ಅನ್ನು ಇತ್ತೀಚೆಗೆ ಯಾವ ರಾಜ್ಯ ಉದ್ಘಾಟಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಹಿಮಾಚಲ್ ಪ್ರದೇಶ್. ಹಿಮಾಚಲ್ ಪ್ರದೇಶ್ ರಾಜ್ಯ ಸರ್ಕಾರ ಇತ್ತೀಚೆಗೆ ಲಾಹೋಲ್ ಸ್ಪಿತಿ ಜಿಲ್ಲೆಗೆ ಇ ಆಫೀಸ್, ಇ ಹೆಲಿ ಸರ್ವಿಸ್, ಇ ಆಗ್ಮಾನ್, ಇ ಲಾಹೋಲ್ ಎಂಬ 4 ಆನ್ಲೈನ್ ಸರ್ವಿಸಸ್ ಅನ್ನು ಇತ್ತೀಚೆಗೆ ಪ್ರಾರಂಭಿಸಿದೆ. ಹಿಮಾಚಲ್ ಪ್ರದೇಶ ಬಗ್ಗೆ ಗೈಸ್, ಹಿಮಾಚಲ್ ಪ್ರದೇಶದ ಮುಖ್ಯಮಂತ್ರಿ ಜಯರಾಮ್ ಠಾಕೂರ್ ಅಂಡ್ ಹಿಮಾಚಲ್ ಪ್ರದೇಶದ ಗವರ್ನರ್ ಬಂಡಾರು ದತ್ತಾತ್ರೇಯ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಚೇರ್ಪರ್ಸನ್ ಆಫ್ ಸ್ಟ್ಯಾಂಡಿಂಗ್ ಕಾನ್ಫರೆನ್ಸ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್? ಸಾರ್ವಜನಿಕ ಉದ್ಯಮಗಳ ಸ್ಥಾಯಿ ಸಮ್ಮೇಳನದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸೋಮಾ ಮೊಂಡಲ್. ಸ್ಟ್ಯಾಂಡಿಂಗ್ ಕಾನ್ಫರೆನ್ಸ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್ನ ಅಧ್ಯಕ್ಷರಾಗಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದ ಅಧ್ಯಕ್ಷ ಸೋಮಾ ಮಂಡಲ್ ಅವರು ನೇಮಕಗೊಂಡಿದ್ದಾರೆ. ರೀಸೆಂಟ್ಲಿ ವಿಚ್ ಇಂಡಿಯನ್ ರೆಸ್ಲರ್ ಹ್ಯಾಸ್ ಬಿನ್ ಇಂಡಕ್ಟೆಡ್ ಇನ್ ಟು ದ ಹಾಲ್ ಆಫ್ ಫೇಮ್ 2021? ಇತ್ತೀಚೆಗೆ ಹಾಲ್ ಆಫ್ ಫೇಮ್ 2021ಗೆ ಯಾವ ಭಾರತೀಯ ರೆಸ್ಲರ್ ಅನ್ನು ಸೇರಿಸಿಕೊಳ್ಳಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಿಲೀಪ್ ಸಿಂಗ್ ರಾಣಾ, ಆಲ್ಸೋ ಕಾಲ್ಡ್ ಆಸ್ ಖಲಿ. ಇತ್ತೀಚೆಗೆ ಹಾಲ್ ಆಫ್ ಫೇಮ್ 2021ಗೆ ಭಾರತೀಯ ರೆಸ್ಲರ್ ಖಲಿಯನ್ನು ಸೇರಿಸಿಕೊಳ್ಳಲಾಗಿದೆ. ಆನ್ 28 March 2021, ವಿಚ್ ವರ್ಷನ್ ಆಫ್ ಮನ್ ಕಿ ಬಾತ್ ವಾಸ್ ಪ್ರೆಸೆಂಟೆಡ್ ಬೈ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ? ಮಾರ್ಚ್ 28ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ನ ಯಾವ ಎಡಿಷನ್ ಅನ್ನು ಪ್ರಸ್ತುತಪಡಿಸಿದ್ದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 75th. ಮಾರ್ಚ್ 28ರಂದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ನ 75th ಎಡಿಷನ್ ಅನ್ನು ಪ್ರಸ್ತುತಪಡಿಸಿದರು. ರೀಸೆಂಟ್ಲಿ ಸುಬೇದಾರ್ ಚೈನ್ ಸಿಂಗ್ ಹ್ಯಾಸ್ ವಾನ್ ದ ಗೋಲ್ಡ್ ಮೆಡಲ್ ಇನ್ ಹೌ ಮೆನಿ ಮೀಟರ್ಸ್ ಏರ್ ರೈಫಲ್ ಕಾಂಪಿಟೇಷನ್ ಇನ್ ದ ISSF ಶೂಟಿಂಗ್ ವರ್ಲ್ಡ್ ಕಪ್? ಇತ್ತೀಚೆಗೆ ಸುಬೇದಾರ್ ಚೈನ್ ಸಿಂಗ್ ISSF ಶೂಟಿಂಗ್ ವಿಶ್ವಕಪ್ನಲ್ಲಿ ಎಷ್ಟು ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಗೋಲ್ಡ್ ಮೆಡಲ್ ಅನ್ನು ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 50 ಮೀಟರ್ಸ್. ಇತ್ತೀಚೆಗೆ ಸುಬೇದಾರ್ ಚೈನ್ ಸಿಂಗ್ ಅವರು ISSF ಶೂಟಿಂಗ್ ವರ್ಲ್ಡ್ ಕಪ್ನಲ್ಲಿ 50 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಗೋಲ್ಡ್ ಮೆಡಲ್ ಅನ್ನು ಗೆದ್ದಿದ್ದಾರೆ. ವಿಚ್ ಫೇಮಸ್ ಫಿಲ್ಮ್ ಆಕ್ಟ್ರೆಸ್ ಹ್ಯಾಸ್ ಪಾಸ್ಡ್ ಅವೇ ರೀಸೆಂಟ್ಲಿ? ಯಾವ ಪ್ರಸಿದ್ಧ ಆಕ್ಟ್ರೆಸ್ ಇತ್ತೀಚೆಗೆ ನಿಧನರಾದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನಿಮ್ಮಿ. ಫೇಮಸ್ ಬಾಲಿವುಡ್ ಆಕ್ಟ್ರೆಸ್ ನಿಮ್ಮಿ ಇತ್ತೀಚೆಗೆ ನಿಧನರಾದರು. ಅಂಡ್ ಗೈಸ್, ನಾವು FDA SD ಎಕ್ಸಾಮ್ಸ್ಗಾಗಿ ಆನ್ಲೈನ್ ಮಾಕ್ ಟೆಸ್ಟ್ ಅಥವಾ ಮಾದರಿ ಪರೀಕ್ಷೆನ ಲಾಂಚ್ ಮಾಡಿದ್ದೀವಿ. ಅಂಡ್ ಗೈಸ್, ಇಂಟರ್ಫೇಸ್ ತುಂಬಾ ಕ್ಲೀನ್ ಇದೆ. ಸೊ ಈಸಿಯಾಗಿ ನೀವು ನಿಮ್ಮ ಮೊಬೈಲ್ ಇಂದಾನೆ ಈ ಮಾಕ್ ಟೆಸ್ಟ್ ನ ಅಟೆಂಡ್ ಮಾಡಬಹುದು.
ಅಂಡ್ ಗೈಸ್ ನೀವು ಮಾಕ್ ಟೆಸ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಇನ್ಸ್ಟಂಟ್ ಆಗಿ ರಿಸಲ್ಟ್ಸ್ ಅಂಡ್ ಅನಾಲಿಸಿಸ್ ಬರುತ್ತೆ. ಎಕ್ಸಾಂಪಲ್ ಗೈಸ್, ನೀವು ಎಷ್ಟು ಕರೆಕ್ಟ್ ಮಾಡಿದ್ದೀರಾ, ಎಷ್ಟು ರಾಂಗ್ ಮಾಡಿದ್ದೀರಾ, ಎಷ್ಟು ಸ್ಕಿಪ್ ಮಾಡಿದ್ದೀರಾ, ಆಲ್ ಓವರ್ ಕರ್ನಾಟಕ ನಿಮ್ದು ಎಷ್ಟು ರ್ಯಾಂಕ್ ಬಂದಿದೆ, ಅಂಡ್ ಆ ಟೆಸ್ಟ್ ನಲ್ಲಿ ಟಾಪ್ 10 ಯಾರಿದ್ದಾರೆ ಅವರು ಮಾರ್ಕ್ಸ್ ನೀವು ಕಂಪೇರ್ ಮಾಡಬಹುದು. ಸೊ ಗೈಸ್, ಇದು ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ. ಅಂಡ್ ಫ್ರೆಂಡ್ಸ್, ಇದರಲ್ಲಿ ಒಂದು ಡೆಮೋ ಟೆಸ್ಟ್ ಕೂಡ ಇದೆ. ನೀವು ಫ್ರೀ ಆಗಿ ಒಂದು ಡೆಮೋ ಟೆಸ್ಟ್ ಕೂಡ ಅಟೆಂಡ್ ಮಾಡಬಹುದು. ಸೊ ಗೈಸ್, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲ ಅಂದ್ರೆ ನೀವು ಪ್ಲೇಸ್ಟೋರ್ ಇಂದ ನಮ್ಮ ಅಪ್ಲಿಕೇಶನ್ ಕನ್ನಡ ಚಾಂಪಿಯನ್ ಮೊಬೈಲ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಬಹುದು. ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರಿ ಸೆಲೆಬ್ರೇಟ್ಸ್ ಇಟ್ ಇಂಡಿಪೆಂಡೆನ್ಸ್ ಡೇ ಆನ್ 26 ಮಾರ್ಚ್? ಯಾವ ದೇಶವು ತನ್ನ ಸ್ವಾತಂತ್ರ್ಯ ದಿನವನ್ನು ಮಾರ್ಚ್ 26ರಂದು ಆಚರಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಬಾಂಗ್ಲಾದೇಶ್. ಸೊ ಬಾಂಗ್ಲಾದೇಶ್ ಬಗ್ಗೆ ನೋಡಿದ್ರೆ ಗೈಸ್, ಬಾಂಗ್ಲಾದೇಶ್ದು ಪ್ರೈಮ್ ಮಿನಿಸ್ಟರ್ ಶೇಖ್ ಹಸೀನಾ, ಬಾಂಗ್ಲಾದೇಶ್ದು ಕ್ಯಾಪಿಟಲ್ ಢಾಕಾ, ಬಾಂಗ್ಲಾದೇಶ್ದು ಕರೆನ್ಸಿ ಬಾಂಗ್ಲಾದೇಶಿ ಟಾಕಾ, ಅಂಡ್ ಬಾಂಗ್ಲಾದೇಶ್ದು ಪ್ರೆಸಿಡೆಂಟ್ ಅಬ್ದುಲ್ ಹಮೀದ್. ಅಂಡ್ ನೆಕ್ಸ್ಟ್ ಗೈಸ್, ಫಾದರ್ ಆಫ್ ಬಾಂಗ್ಲಾದೇಶ್ ಶೇಖ್ ಮುಜಿಬುರ್ ರಹಮಾನ್. ಸೊ ಪ್ರತಿ ವರ್ಷ ಮಾರ್ಚ್ 26ರಂದು ಬಾಂಗ್ಲಾದೇಶದ ಸ್ವತಂತ್ರ ದಿನವನ್ನು ಆಚರಿಸಲಾಗುತ್ತದೆ. ವಿಚ್ ಇಂಡಿಯನ್ ವುಮನ್ ಪ್ಲೇಯರ್ ಹ್ಯಾಸ್ ಸೆಕ್ಯೂರ್ಡ್ ಫಸ್ಟ್ ಪ್ಲೇಸ್ ಇನ್ ದ ರೀಸೆಂಟ್ಲಿ ರಿಲೀಸ್ಡ್ ಐಸಿಸಿ T20 ರ್ಯಾಂಕಿಂಗ್ಸ್? ಇತ್ತೀಚೆಗೆ ಬಿಡುಗಡೆಯಾದ ಐಸಿಸಿ T20 ಶ್ರೇಯಾಂಕದಲ್ಲಿ ಯಾವ ಭಾರತೀಯ ಮಹಿಳಾ ಆಟಗಾರ್ತಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಶೆಫಾಲಿ ವರ್ಮಾ. ಇತ್ತೀಚೆಗೆ ಬಿಡುಗಡೆಯಾದ ಐಸಿಸಿ T20 ಶ್ರೇಯಾಂಕದಲ್ಲಿ ಭಾರತೀಯ ಪ್ಲೇಯರ್ ಶೆಫಾಲಿ ವರ್ಮಾ ಅವರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಐಸಿಸಿ ಬಗ್ಗೆ ಗೈಸ್, ಐಸಿಸಿದು ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಐಸಿಸಿದು ಪ್ರಸ್ತುತ ಚೇರ್ಪರ್ಸನ್ ಗ್ರೆಗ್ ಬಾರ್ಕ್ಲೆ, ಅಂಡ್ ಐಸಿಸಿದು ಹೆಡ್ ಕ್ವಾರ್ಟರ್ಸ್ ದುಬೈ UAE ನಲ್ಲಿದೆ. ವಿಚ್ ಫೌಂಡೇಶನ್ ಡೇ ಆಫ್ ಅಸ್ಸಾಂ ರೈಫಲ್ಸ್ ವಾಸ್ ಸೆಲೆಬ್ರೇಟೆಡ್ ರೀಸೆಂಟ್ಲಿ? ಅಸ್ಸಾಂ ರೈಫಲ್ಸ್ನ ಯಾವ ಪ್ರತಿಷ್ಠಾನ ದಿನವನ್ನು ಇತ್ತೀಚೆಗೆ ಆಚರಿಸಲಾಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 186. ಸೊ ಅಸ್ಸಾಂ ರೈಫಲ್ಸ್ ಬಗ್ಗೆ ಹೇಳೋದು ಗೈಸ್, ಅಸ್ಸಾಂ ರೈಫಲ್ಸ್ದು ಸ್ಥಾಪನೆ 1835 ನಲ್ಲಿ ಆಗಿದೆ. ಅಸ್ಸಾಂ ರೈಫಲ್ಸ್ದು ಹೆಡ್ ಕ್ವಾರ್ಟರ್ಸ್ ಶಿಲಾಂಗ್ ಇಂಡಿಯಾನಲ್ಲಿದೆ. ಅಸ್ಸಾಂ ರೈಫಲ್ಸ್ದು ಮೊಟೋ ಸೆಂಟಿನಲ್ಸ್ ಆಫ್ ನಾರ್ತ್ ಈಸ್ಟ್, ಅಂಡ್ ಅಸ್ಸಾಂ ರೈಫಲ್ಸ್ದು ಗವರ್ನಿಂಗ್ ಬಾಡಿ ಮಿನಿಸ್ಟ್ರಿ ಆಫ್ ಹೋಮ್ ಅಂಡ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಅಂಡ್ ಗೈಸ್, 2021ರಲ್ಲಿ ಅಸ್ಸಾಂ ರೈಫಲ್ಸ್ನ 186 ರೈಸಿಂಗ್ ದಿನವನ್ನು ಆಚರಿಸಲಾಯಿತು. ಹೂ ವಿಲ್ ಬಿ ದ ಅಫಿಷಿಯಲ್ ಪಾರ್ಟ್ನರ್ ಫಾರ್ IPL 2021? ಇಂಡಿಯನ್ ಪ್ರೀಮಿಯರ್ ಲೀಗ್ 2021ರ ಅಧಿಕೃತ ಪಾರ್ಟ್ನರ್ ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ನ್ಯೂ ಟಾಟಾ ಸಫಾರಿ. ಇಂಡಿಯನ್ ಪ್ರೀಮಿಯರ್ ಲೀಗ್ನ ಅಫಿಷಿಯಲ್ ಪಾರ್ಟ್ನರ್ ನ್ಯೂ ಟಾಟಾ ಸಫಾರಿ. ಸೊ IPL ಬಗ್ಗೆ ನೋಡಿದ್ರೆ ಗೈಸ್, IPLದು ಟೈಟಲ್ ಸ್ಪಾನ್ಸರ್ ವಿವೋ, ಅಂಡ್ IPLದು ಫಸ್ಟ್ ಮ್ಯಾಚ್ ವಿಲ್ ಬಿ ಹೆಲ್ಡ್ ಬಿಟ್ವೀನ್ ಮುಂಬೈ ಇಂಡಿಯನ್ಸ್ ಅಂಡ್ RCB, ಅಂಡ್ ಫೈನಲ್ಸ್ ವಿಲ್ ಬಿ ಹೆಲ್ಡ್ ಇನ್ ನರೇಂದ್ರ ಮೋದಿ ಸ್ಟೇಡಿಯಂ, ಗುಜರಾತ್. ವಿಚ್ ಸ್ಟೇಟ್ಸ್ ಹೆಲ್ತ್ ಮಿನಿಸ್ಟರ್ ಎಸ್ ಪಂಗ್ನ್ಯೂ ಪೋಮ್ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ಐಲರ್ನ್ ಆ್ಯಪ್? ಯಾವ ರಾಜ್ಯದ ಆರೋಗ್ಯ ಸಚಿವ್ ಎಸ್ ಪಂಗ್ನ್ಯೂ ಪೋಮ್ ಐಲರ್ನ್ ಆ್ಯಪ್ ಅನ್ನು ಪ್ರಾರಂಭಿಸಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ನಾಗಾಲ್ಯಾಂಡ್. ನಾಗಾಲ್ಯಾಂಡ್ ರಾಜ್ಯದ ಹೆಲ್ತ್ ಮಿನಿಸ್ಟರ್ ಅವರು ಇತ್ತೀಚೆಗೆ ಐಲೈನ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದ್ದಾರೆ. ಸೊ ನಾಗಾಲ್ಯಾಂಡ್ ಬಗ್ಗೆ ನೋಡೋದೇ ಗೈಸ್, ನಾಗಾಲ್ಯಾಂಡ್ದು ಮುಖ್ಯಮಂತ್ರಿ ನೆಫ್ಯೂ ರಿಯೋ, ಅಂಡ್ ನಾಗಾಲ್ಯಾಂಡ್ದು ಗವರ್ನರ್ RN ರವಿ. ಹೂ ಆಥರ್ಡ್ ದ ಬುಕ್ ಇಂಡಿಯನ್ಸ್ ಅ ಬ್ರೀಫ್ ಹಿಸ್ಟ್ರಿ ಆಫ್ ಸಿವಿಲೈಸೇಷನ್? ಇಂಡಿಯನ್ಸ್ ಅ ಬ್ರೀಫ್ ಹಿಸ್ಟ್ರಿ ಆಫ್ ಸಿವಿಲೈಸೇಷನ್ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ನಮಿತ್ ಅರೋರಾ. ಇಂಡಿಯನ್ಸ್ ಅ ಬ್ರೀಫ್ ಹಿಸ್ಟ್ರಿ ಆಫ್ ಸಿವಿಲೈಸೇಷನ್ ಎಂಬ ಪುಸ್ತಕವನ್ನು ನಮಿತ್ ಅರೋರಾ ಅವರು ಬರೆದಿದ್ದಾರೆ. ಹೂ ಆಥರ್ಡ್ ದ ಬುಕ್ ನೇಮ್ಸ್ ಆಫ್ ದ ವುಮನ್? ನೇಮ್ಸ್ ಆಫ್ ದ ವುಮನ್ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಜೀತ್ ಥಾಯಿಲ್. ನೇಮ್ಸ್ ಆಫ್ ದ ವುಮನ್ ಎಂಬ ಪುಸ್ತಕವನ್ನು ಜೀತ್ ಥಾಯಿಲ್ ಅವರು ಬರೆದಿದ್ದಾರೆ. ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಸ್ ವಿಲ್ ದ 6 ಡೇ ಟುಲಿಪ್ ಫೆಸ್ಟಿವಲ್ ಬಿ ಹೆಲ್ಡ್? ಈ ಕೆಳಗಿನ ಯಾವ ರಾಜ್ಯದಲ್ಲಿ 6 ದಿನಗಳ ತುಲಿಪ್ ಉತ್ಸವ ನಡೆಯಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕಾಶ್ಮೀರ್. ಟೂರಿಸಂ ಅನ್ನು ಪ್ರಮೋಟ್ ಮಾಡಲು ಏಪ್ರಿಲ್ ತಿಂಗಳಲ್ಲಿ 6 ದಿನಗಳ ತುಲಿಪ್ ಉತ್ಸವವನ್ನು ಕಾಶ್ಮೀರದಲ್ಲಿ ನಡೆಯಲಿದೆ. ಸೊ ಕಾಶ್ಮೀರ್ ಬಗ್ಗೆ ನೋಡಿದ್ರೆ ಗೈಸ್, ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ವಾಟ್ ಈಸ್ ದ ಥೀಮ್ ಆಫ್ ಅರ್ತ್ ಅವಾರ್ಡ್ 2021? ಅರ್ತ್ ಅವಾರ್ಡ್ 2021ರ ಥೀಮ್ ಏನು? ಅದಕ್ಕೆ ಉತ್ತರ ಸ್ನೇಹಿತರೆ, ಕ್ಲೈಮೇಟ್ ಚೇಂಜ್ ಟು ಸೇವ್ ಅರ್ತ್. ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ವಿಚ್ ಕಂಟ್ರಿ ಇಸ್ ಟು ಹೋಸ್ಟ್ ಫಾರ್ ದ 2022 ICC ವುಮೆನ್ಸ್ ವರ್ಲ್ಡ್ ಕಪ್? 2022ರ ICC ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಟೂರ್ನಮೆಂಟ್ ಯಾವ ರಾಷ್ಟ್ರ ಆಯೋಜಿಸಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ, ನ್ಯೂಜಿಲೆಂಡ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇದು, ಇನ್ ವಿಚ್ ಸಿಟಿ ಇಂಡೋ ಕೊರಿಯನ್ ಬೈಲ್ಯಾಟ್ರಲ್ ಫ್ರೆಂಡ್ಶಿಪ್ ಪಾರ್ಕ್ ಹ್ಯಾಸ್ ಬಿನ್ ಇನಾಗ್ರೇಟೆಡ್ ರೀಸೆಂಟ್ಲಿ? ಇಂಡೋ ಕೊರಿಯನ್ ಬೈಲ್ಯಾಟ್ರಲ್ ಫ್ರೆಂಡ್ಶಿಪ್ ಪಾರ್ಕ್ ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ? ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ಹೂ ಹ್ಯಾಸ್ ಬಿನ್ ಗಿವನ್ ಇಂಟರ್ನ್ಯಾಷನಲ್ ರೇಂಜರ್ ಅವಾರ್ಡ್? ಇತ್ತೀಚೆಗೆ ಯಾರಿಗೆ ಅಂತಾರಾಷ್ಟ್ರೀಯ ರೇಂಜರ್ ಪ್ರಶಸ್ತಿ ನೀಡಲಾಯಿತು?
ಸ್ನೇಹಿತರೆ, 2 ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಫ್ರೆಂಡ್ಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.